ಹಾಯ್ ಎಲ್ರಿಗೂ ನಮಸ್ಕಾರ. ಬೆಳಗ್ಗೆನೇ ಎದ್ದು ಹಲ್ಲುಜ್ಜಿ ಮುಖ ತೊಳೆದು ಸ್ನಾನ ಮಾಡಿ ಈ ಥರ ರೆಡಿ ಆದಮೇಲೆ ತಿಂಡಿ ತಿನ್ನೋಣ ಅಂತ ಯೋಚನೆ ಮಾಡಿದೆ. ಬಟ್ 1 ಗಂಟೆ ಆಗಿತ್ತು ಟೈಮ್. ಅದಕ್ಕೆ ಊಟನೇ ಮಾಡೋಣ ಅಂತ ಕೆಳಗಡೆ ಪ್ಲೇಟ್ ತೊಗೊಬಂದೆ. ಅನ್ನ ಸಾಂಬಾರು ಇತ್ತು. ಅನ್ನ ಸಾಂಬಾರು ತಿನ್ಕೊಂಡು ಮೇಲೆ ಬರ್ಬೇಕಾದ್ರೆ ಹುಡುಗ ಏನೋ ಮಾಡ್ತಿದ್ದ. ನಿಮ್ಗೇನಾದರೂ ಏನು ಮಾಡ್ತಿದ್ದ ಅಂತ ಗೊತ್ತಾದರೆ ಕಮೆಂಟ್ ಮಾಡಿ. ಮತ್ತೆ ಇಲ್ಲೊಂದು 20 ಲೀಟರ್ ಕ್ಯಾನ್ ತುಂಬ ಕಿಟ್ಟಿದ್ದೆ. ಅದನ್ನು ಮತ್ತೆ ವಾಪಸ್ ಪೀಜಿಗೆ ಹಾಕಿ ಮತ್ತೆ ನಾನು ಗಾಡಿ ಹತ್ರ ಬಂದೆ. ಗಾಡಿ ಹತ್ರ ಬಂದು ಒಂದು ರೌಂಡ್ ಹೋಗಿ ಬರೋಣ ಅಂತ ಆಚೆ ಹೋಗಿ ನೋಡಿದ್ರೆ ನಂಗೆ ಮೈಸೂರು ಪಾಕ್ ತಿನ್ಬೇಕು ಅನ್ಸ್ಬಿಡ್ತು. ಅದಕ್ಕೆ ನಾನು ಮೈಸೂರು ಪಾಕ್ ತೊಗೊಂಡು ಮತ್ತೆ ತಿನ್ಕೊಂಡು ಅದನ್ನು ಮತ್ತೆ ಪಿ.ಜಿ ಕಡೆ ಬಂದೆ. ಪಿ.ಜಿ ಕಡೆ ಬಂದು ನೋಡ್ತೀನಿ ನನ್ನ ಗಾಡಿ ಫುಲ್ ಗಲೀಜಾಗಿತ್ತು. ಅದನ್ನು ವಾಶ್ ಮಾಡೋಕ್ಕೆ ಅಂತ ನಾನು ಹೋಗಿ ಮೇಲೆ ಒಂದು ಟವಲ್ ಮತ್ತು ಒಂದು ಬಕೆಟ್ ತೊಗೊಂಬಂದೆ. ಟವಲ್ ಮತ್ತು ಬಕೆಟ್ ತಂದು ಮೇಲೆ ಕೆಳಗಡೆ ನೀರು ಹಾಕಿದ್ರೆ ಗಾಡಿ ಫುಲ್ ಆಗಿ ಬಂದ್ಬಿಡೋದು. ಅದಾದಮೇಲೆ ನೀಟಾಗಿ ವಾಶ್ ಮಾಡಾದ್ಮೇಲೆ ನಾನು ಮಲಗಿ 8 ಗಂಟೆಗೆ ಎದ್ದೋಳಿ ಮತ್ತೆ ಊಟ ಹಾಕೊಂಡ್ಬಂದು ಒಂದು ವಿಡಿಯೋ ನೋಡಿ ಊಟ ಮಾಡಿದೆ. ಊಟ ಮಾಡಾದ್ಮೇಲೆ ನಂಗೆ ಸ್ವಲ್ಪ ಇಂಡೈಜೆಷನ್ ಆಯಿತು ಅಂತ ನಾನು ಸೋಡಾ ಕುಡಿಯೋಕ್ಕೆ ಬಂದೆ. ಸೋಡಾ ಕುಡಿದಾದ್ಮೇಲೆ ಸ್ವಲ್ಪ ಹೊಟ್ಟೆ ನೋಯ್ತಿತ್ತು ಅಂತ ಅಪೋಲೋ ಫಾರ್ಮಸಿಗೆ ಬಂದು ಒಂದು ಟ್ಯಾಬ್ಲೆಟ್ ತೊಗೊಂಡು ಮನೆಗೆ ವಾಪಸ್ ಬರಬೇಕಾದ್ರೆ ರೋಡ್ಗೆಲ್ಲ ಲೈಟ್ ಹಾಕಿದ್ರು. ಯಾಕೆ ಹಾಕಿದ್ರು ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಫಾಲೋ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.